ಕರ್ನಾಟಕ ಟಿವಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ತುಂಬ ಖುಷಿ ಅನಿಸುತ್ತೆ. ಈಗಷ್ಟೇ 8ನೇ ವರ್ಷ ಪೂರೈಸಿದೆ ನಾನು. ಅದಕ್ಕೂ ಕೂಡ ನಾನು ಹೋಗಿದ್ದೆ ಆ ಈವೆಂಟ್ಗೂ ಕೂಡ. ಸೊ ಇವತ್ತು ಕರುನಾಡ ಸುಧಾಕರು ಅಂತ ಅನ್ನೋಂಥದ್ದು ಕರುನಾಡ ಸುಧಾರಕರು ಅನ್ನೋಂಥದ್ದು ಒಂದು ಈವೆಂಟ್ ಏನು ಮಾಡ್ತಿದ್ದಾರೆ. ಬರೀ ಏನು ಸುಮ್ಮನೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಅಂತ ಮಾಡ್ದೇನೆ ಒಂದಿಷ್ಟು ಇನ್ಫಾರ್ಮೇಷನ್ನ ಎಲ್ಲ ಕಡೆಯೂ ಏನು ಹಾಕಿದ್ದಾರೆ, ಬೋರ್ಡ್ ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಹಂಸಲೇಖ ಸರ್ ಅವ್ರ ಟೀಮ್ ಏನು ಪರ್ಫಾರ್ಮ್ ಮಾಡ್ತಿದೆ, ಸೊ ಐ ಎಂಜಾಯ್ಡ್ ಲೈಕ್ ಎನಿಥಿಂಗ್. ತುಂಬ ಖುಷಿ ಆಯಿತು. ಈ ಥರದ್ದು ಇನ್ನೊಂದಿಷ್ಟು ಈವೆಂಟ್ಸ್ನ ಇವ್ರು ಮಾಡ್ತಾನೆ ಇರಲಿ, ನಾವು ಬರ್ತಾನೆ ಇರ್ತೀವಿ. ಎಸ್, ಈಗಷ್ಟೇ ತಾನೇ ನಾವು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ. ಸೊ ಕನ್ನಡಿಗರಾಗಿ, ಒಬ್ಬ ಕನ್ನಡತಿಯಾಗಿ ನಿಮಗೆ ಎಷ್ಟು ಹೆಮ್ಮೆ ಇದೆ? ನನಗೆ ತುಂಬ ಹೆಮ್ಮೆ ಇದೆ. ನಾನು ಯಾವಾಗಲೂ ಹೇಳ್ತೀನಿ, ನನಗೆ ಮತ್ತೆ ಇನ್ನೊಂದು ಜನ್ಮ ಇದೆ ಅಂತಂದರೆ ನಾನು ಇದೇ ಜಾಗದಲ್ಲೇ ಹುಟ್ಟಬೇಕು, ಇದೇ ಥರನೇ ಇರಬೇಕು ಅನ್ನೋಂಥದ್ದು ನನ್ನ ಆಸೆ ಇದೆ. ಯಾಕಂತಂದರೆ ನನಗೆ ನನ್ನ ಮಾತೃಭಾಷೆ ಏನಿದೆಯಲ್ಲ, ಅದು ನನಗೆ ತುಂಬ ಇಷ್ಟವಾಗಿರೋಂಥ ಭಾಷೆ. ನನಗೆ ಕರೆಕ್ಟಾಗಿ ಪ್ರಾಪರಾಗಿ ಮಾತಾಡೋಕ್ಕೆ ಬರೋ ಅಂಥ ಒಂದೇ ಒಂದು ಭಾಷೆ ಕನ್ನಡ. ಸೊ ತುಂಬ ಹೆಮ್ಮೆನೂ ಇದೆ, ತುಂಬ ಗೌರವನೂ ಇದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.